ಮಾವ ಬೇಡ ಎಂದರೂ ಜೇಬಿಗೆ ಕೈ ಹಾಕಿದ್ದೆ. ನಮ್ಮ ಊರಿನಲ್ಲಿ ನನ್ನ ಮಾವ ತುಂಬಾ ವಿಚಿತ್ರ ಮನುಷ್ಯ, ಯಾವಾಗಲೂ ನಗಿಸುತ್ತಿರುತ್ತಾರೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ತುಂಬಾ ಸೀರಿಯಸ್. ಅವರ ಶರ್ಟ್ನ ಎಡಜೇಬು. ಯಾರಾದರೂ ಆ ಜೇಬಿನ ಕಡೆ ನೋಡಿದರೂ ಸಾಕು, ಏ ಜೇಬಿಗೆ ಕೈ ಹಾಕಬೇಡ ಎಂದು ಜೋರಾಗಿ ಹೇಳುತ್ತಿದ್ದರು. ಒಂದು ದಿನ ನಾನು ಮಾವ ಮನೆಗೆ ಹೋದೆ. ಮಾವ ತುಂಬಾ ಖುಷಿಯಾಗಿ ಮಾತನಾಡಿಸುತ್ತಿದ್ದರು. ತಿಂಡಿ, ಕಾಫಿ ಎಲ್ಲವೂ ಕೊಟ್ಟರು. ಆದರೆ ಮಧ್ಯೆ ಮಧ್ಯೆ ತಮ್ಮ ಜೇಬನ್ನು ಕೈಯಿಂದ ಮುಟ್ಟಿ ನೋಡಿಕೊಳ್ಳುತ್ತಿದ್ದರು. ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಶುರುವಾಯಿತು. ಇಷ್ಟು ಜಾಗ್ರತೆ ಯಾಕೆ? ಚಿನ್ನ ಇದೆಯಾ? ತುಂಬಾ ಹಣ ಇದೆಯಾ? ಅಥವಾ ಯಾವುದಾದರೂ ದೊಡ್ಡ ರಹಸ್ಯವಿದೆಯಾ? ಕುತೂಹಲ ಹೆಚ್ಚಾಗುತ್ತಲೇ ಹೋಯಿತು. ಎಂದು ಕೂಗಿದರು. ನಾನು ಗಾಬರಿಯಾಗಿ ಕೈ ಹೊರತೆಗೆದೆ. ಆದರೆ ಕೈಯಲ್ಲಿ ಹಣ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಚಿನ್ನ ಇರಲಿಲ್ಲ. ಒಂದು ಚಿಕ್ಕ ಕವರ್ ಮಾತ್ರ ಇತ್ತು. ಮಾವ ನಗುತ್ತಾ, ತೆರೆದು ನೋಡು ಅಂದರು. ನಾನು ನಿಧಾನವಾಗಿ ಕವರ್ ತೆರೆದೆ. ಅದರೊಳಗೆ ಇನ್ನೊಂದು ಚೀಟಿ. ಅದರಲ್ಲಿ ಬರೆದಿತ್ತು, ಅಭಿನಂದನೆಗಳು. ನೀನು ಇವತ್ತಿನ ಕುತೂಹಲ ಪ್ರಶಸ್ತಿ ವಿಜೇತ. ನಾನು ಓದುತ್ತಿರುವಷ್ಟರಲ್ಲಿ ಎಲ್ಲರೂ ನಗಲು ಶುರುಮಾಡಿದರು. ನಾನು ಕೇಳಿದೆ, ಮಾವ, ಇದಕ್ಕಾಗಿಯೇ ಇಷ್ಟು ಡ್ರಾಮಾನಾ? ಮಾವ ಹೇಳಿದರು, ಇನ್ನೂ ಮುಗಿದಿಲ್ಲ, ಹಿಂದೆ ನೋಡು. ಹಿಂದೆ ನೋಡಿದರೆ ಮಾವಿಯ ಕೈಯಲ್ಲಿ ಮೊಬೈಲ್. ನಾನು ಜೇಬಿಗೆ ಕೈ ಹಾಕಿದ ಕ್ಷಣದಿಂದ ವಿಡಿಯೋ ರೆಕಾರ್ಡ್ ಆಗುತ್ತಿತ್ತು. ಮಾವಿ ನಗುತ್ತಾ, ಈ ಟ್ರ್ಯಾಪ್ಗೆ ಇವತ್ತಿನವರೆಗೆ 5 ಜನ ಸಿಕ್ಕಿದ್ದಾರೆ. ನೀನು 6ನೇಯವನು ಅಂದರು. ಅಷ್ಟರಲ್ಲಿ ಪಕ್ಕದ ಮನೆಯ ಅಣ್ಣ ಕೂಡ ಬಂದು, ಅಯ್ಯೋ, ನನಗೂ ಇದೇ ಟ್ರಿಕ್ ಮಾಡಿದ್ದರು. ನಾನು ಜೇಬಿನಲ್ಲಿ ಹಣ ಇದೆ ಅಂತ ಅಂದುಕೊಂಡಿದ್ದೆ ಎಂದರು. ಎಲ್ಲರೂ ಹೊಟ್ಟೆ ಹಿಡಿದು ನಗಲು ಶುರುಮಾಡಿದರು. ನಾನು ನಾಚಿಕೆಯಿಂದ, ಮಾವ, ನಿಮ್ಮ ಜೇಬಿನಲ್ಲಿ ಹಣ ಇಲ್ಲ. ಆದರೆ ಜನರನ್ನು ಹಿಡಿಯುವ ಐಡಿಯಾ ಮಾತ್ರ ಕೋಟಿ ರೂಪಾಯಿ ಬೆಲೆ ಎಂದೆ. ಮಾವ ನಗುತ್ತಾ, ಹಣ ಕಳುವಾಗಬಹುದು. ಆದರೆ ಕುತೂಹಲವನ್ನು ಹಿಡಿಯುವ ಬಲೆ ಯಾವಾಗಲೂ ಕೆಲಸ ಮಾಡುತ್ತದೆ ಎಂದರು. ಆ ದಿನದಿಂದ ಯಾರಾದರೂ ನನ್ನ ಮುಂದೆ ಜೇಬಿಗೆ ಕೈ ಹಾಕಬೇಡ ಎಂದರೆ ನಾನು ಕೂಡಲೇ 2 ಹೆಜ್ಜೆ ಹಿಂದೆ ಸರಿಯುತ್ತೇನೆ. ಏಕೆಂದರೆ ಅದರೊಳಗೆ ಹಣ ಇರಬಹುದು ಅನ್ನೋ ಭಯವಿಲ್ಲ, ಮತ್ತೊಂದು ಕಾಮಿಡಿ ಟ್ರ್ಯಾಪ್ ಇರಬಹುದು ಅನ್ನೋ ಭಯ.